ಚಿಕ್ಕಪೇಟೆಯಲ್ಲಿ ರಾತ್ರಿ ಇದ್ದ ಮರ ಬೆಳಗಾಗೋಷ್ಟರಲ್ಲಿ ನಾಪತ್ತೆಯಾಗಿ ಹೋಗಿದೆ. ಬಿವಿಕೆ ಅಯ್ಯಂಗಾರ್ ರೋಡ್ನಲ್ಲಿ ಮರವನ್ನೇ ಕಳ್ಳತನ ಮಾಡಿದ್ದಾರೆ ಪುಂಡ್ರು. ರಾತ್ರೋರಾತ್ರಿ ಮರ ಕದ್ದಿದ್ದಾರೆ ಕಿಡಿಗೇಡಿಗಳು. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಒಂದೇ ಒಂದು ಕುರುಹು ಕೂಡ ಇಲ್ಲ, ಬುಡ ಸಮೇತ ಮರವನ್ನ ಎಸ್ಕೇಪ್ ಮಾಡಿದ್ದಾರೆ. ಇಷ್ಟು ದಿನ 2 ವೀಲರ್ 4 ವೀಲರ್ ಕಾರು ಬೈಕು ಮನೆ ವಸ್ತುಗಳು ಸಿಸಿ ಕ್ಯಾಮೆರಾ ಎಲ್ಲ ಕಳ್ಳತನ ಮಾಡ್ತಿದ್ದಂತ ಕದಿಮರು ಮರಗಳನ್ನು ಕೂಡ ಬದುಕೋಕ್ ಬಿಡ್ತಾ ಇಲ್ಲ. ಸದ್ಯ ಚಿಕ್ಕಪೇಟೆಯಲ್ಲಿ ಈಗ ರಾತ್ರಿ ಇದ್ದಂತಹ ಮರ ಬೆಳಬೆಳಗ್ಗೆ ನಾಪತ್ತೆಯಾಗ್ಬಿಟ್ಟಿದೆ. ಬಿವಿಕೆ ಅಯ್ಯಂಗಾರ್ ರೋಡ್ನಲ್ಲಿ ಮರವನ್ನೇ ಕಳ್ಳತನ ಮಾಡಿಬಿಟ್ಟಿದ್ದಾರೆ. ರಾತ್ರೋರಾತ್ರಿ ಮರ ಇತ್ತು, ಅದನ್ನ ಕಡಿದು ಕಿಡಿಗೇಡಿಗಳು ಕಿಡ್ನಾಪ್ ಮಾಡಿರುವಂಥದ್ದು. ಒಂದೇ ಒಂದು ಕುರುಹು ಕೂಡ ಸಿಕ್ಕಿಲ್ಲ, ಬುಡ ಸಮೇತ ಮರವನ್ನ ಎಸ್ಕೇಪ್ ಮಾಡಿದ್ದಾರೆ. ಜೆಸಿಬಿ ತಂದು ರಾತ್ರೋರಾತ್ರಿ ಮರವನ್ನ ಕಳ್ಳತನ ಮಾಡಿದ್ದಾರೆ ಖದೀಮರು. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷಗಳಷ್ಟು ಹಳೆಯ ಮರ ಅದು ಅಂತ ಹೇಳ್ಬಿಟ್ಟು ಸ್ಥಳೀಯರು ಗುರುತಿಸ್ತಾ ಇದ್ದಾರೆ. ನೋಡಿ, ರಾತ್ರಿ ಹೊತ್ತು ನಾವು ಗಮನಿಸ್ತಾ ಇದ್ದೀವಿ, ಮನೆ ಮುಂದೆ 2 ವೀಲರ್ 4 ವೀಲರ್ ಇದ್ರೆ ಪೆಟ್ರೋಲ್ ಕದಿಯೋದನ್ನ ಗಮನಿಸಿದೀವಿ, ಗಾಡಿ ಕಾರ್ನ ಪಾರ್ಟ್ಸ್ ಕದಿಯೋದು ಗಮನಿಸಿದೀವಿ. ಹೋಗ್ಲಿ, CCTV ಅಷ್ಟು ಎತ್ತರ ಹಾಕಿದ್ರು ಅದನ್ನೇ ಬಿಡಲ್ಲ. ಈಗ ಹೊಸದಾಗಿ ಮರವನ್ನು ಕೂಡ ಬಿಟ್ಟಿಲ್ಲ ಖದೀಮರು. ಹಾಗಾದ್ರೆ ಹೊಯ್ಸಳ ರೌಂಡ್ಸ್ ಹಾಕ್ತಾ ಇದ್ದಿಲ್ವಾ? JCB ಬಂದು ಘರ್ಜನೆ ಮಾಡುತ್ತೆ, ಮರವನ್ನ ಬುಡ ಸಮೇತ ಎತ್ತಾಕುತ್ತೆ ಅಂತ ಅಂದ್ರೆ ಆ ಸೌಂಡ್ ಅಟ್ಲೀಸ್ಟ್ ಆ ಸ್ಥಳೀಯರಿಗಾಗ್ಲಿ ಹೋಗ್ಲಿ. ಹೊಯ್ಸಳ ರೌಂಡ್ಸ್ ಕೂಡ ಹಾಕ್ಲಿಲ್ವಾ ಚಿಕ್ಕಪೇಟೆಯಲ್ಲಿ? ಅಂತ ಚಿಕ್ಕಪೇಟೆ ಯಾವಾಗ್ಲೂ ಕೂಡ ಜಿಗಿ ಜಿಗಿ ಜಿನುಕ್ತಾ ಇರುತ್ತೆ ಜನರಿಂದ. ರಾತ್ರಿ ಹೊತ್ತು ಅಲ್ಲಿ ಜನರು ಯಾರು ಓಡಾಡೋದಿಲ್ಲ ಅಂತ ಸಂದರ್ಭದಲ್ಲಿ ಹೊಯ್ಸಳ ರೌಂಡ್ಸ್ ಹಾಕ್ಲಿಲ್ವಾ? ಹಂಗಿದ್ರೆ ಪೊಲೀಸರಿಗೆ ಹೋಗ್ಲಿ, ಅಲ್ಲಿನ ಸ್ಥಳೀಯರಿಗೂ ಕೂಡ ಆ JCB ಸೌಂಡ್ ಕೇಳಿಸ್ಲಿಲ್ವಾ? ಅಷ್ಟು ಗಾಢ ನಿದ್ರೆಯಲ್ಲಿ ಅಲ್ಲಿನ ಜನರು ಮಲಗಿದ್ರ? ಹಂಗಿದ್ರೆ ಚಿಕ್ಕಪೇಟೆಯಲ್ಲಿ ರಾತ್ರಿ ಇದ್ದಂತಹ ಮರ ಬೆಳಗ್ಗೆ ನಾಪತ್ತೆಯಾಗ್ಬಿಟ್ಟಿದೆ. ಇದು ಬಿವಿಕೆ ಅಯ್ಯಂಗಾರ್ ರೋಡ್ ನಲ್ಲಿ ಘಟನೆ ಆಗಿರುವಂತದ್ದು. ಮರವನ್ನೇ ಕಳ್ಳತನ ಮಾಡಿಬಿಟ್ಟಿದ್ದಾರೆ ಖದೀಮರು. ಪಾಪ ಅದೆಷ್ಟು ಬಡತನ ಇತ್ತು ಅವರಿಗೆ, ಮರ ಕದಿಯೋಷ್ಟು ಬಡತನ. ರಾತ್ರಿ ಇದ್ದಂತಹ ಮರವನ್ನ ಕಿಡಿಗೇಡಿಗಳು ಕದ್ದು ಎಸ್ಕೇಪ್ ಆಗಿದ್ದಾರೆ. ಒಂದೇ ಒಂದು ಕುರುಹು ಕೂಡ ಬಿಟ್ಟಿಲ್ಲ ರೀ. ಆ ಮರ 30 ವರ್ಷ ಹಳೇದು ಅಂತ ಅಂದ್ರೆ ಎಷ್ಟು ದೊಡ್ಡದಿರುತ್ತೆ, ಅದರ ಬೇರುಗಳು ಎಷ್ಟು ಹಬ್ಕೊಂಡಿರುತ್ತೆ. ಆ ಬೇರುಗಳು ಕುರುಹು ಕೂಡ ಸಿಕ್ಕಿಲ್ಲ. ಆ ರೀತಿ ಬ್ರಿಲಿಯಂಟ್ ಯೋಚನೆ ಮಾಡಿಬಿಟ್ಟು ಬುಡ ಸಮೇತ ಎಸ್ಕೇಪ್ ಮಾಡಿದ್ದಾರೆ ಮರವನ್ನ. ಅದು ಕೂಡ JCB ತಂದು ರಾತ್ರೋರಾತ್ರಿ ಮರವನ್ನೇ ಕಳ್ಳತನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಇನ್ಮೇಲೆ ಮರನು ಬಿಡಲ್ಲ ಅಂತಂದ್ರೆ ಮನುಷ್ಯರಿಗೂ ಕೂಡ ಬಹಳ ಆತಂಕ ಬಂದಿರೋದು. ಮನುಷ್ಯರು ಕೂಡ ಓಡಾಡೋ ಹಂಗಿಲ್ಲ, ಆ ತರದ ಸ್ಥಿತಿ ಸದ್ಯ ನಿರ್ಮಾಣ ಆಗಿರೋದು. ಕಿಡಿಗೇಡಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಸ್ಥಳೀಯರು ಈಗ ಆಗ್ರಹ ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷಗಳಷ್ಟು ಹಳೆಯ ಮರ ಅದು ಅಂತ ಹೇಳ್ಬಿಟ್ಟು ಸ್ಥಳೀಯರಲ್ಲಿ ಗುರುತಿಸ್ತಾ ಇದ್ದಾರೆ. ಆದ್ರೆ ರಾತ್ರೋರಾತ್ರಿ JCB ಘರ್ಜನೆ ಮಾಡ್ತಾ ಇದ್ರು ಕೂಡ ಒಬ್ಬರೇ ಒಬ್ಬ ಸ್ಥಳೀಯರು ಅಲ್ಲಿ ಇರ್ಲಿಲ್ವಾ? ಹಂಗಿದ್ರೆ ಯಾರ ಗಮನಕ್ಕೂ ಬರ್ಲಿಲ್ಲ ಅಂತಂದ್ರೆ ಹೆಂಗೆ ಪ್ಲಾನ್ ಮಾಡಿರ್ಬೋದು ಅವರು? ಯಾರು ಇಲ್ಲದ ಸಂದರ್ಭದಲ್ಲಿ ಆ ಮರವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗುವಷ್ಟು. ನೋಡಿ, ಗಮನಿಸ್ತಾ ಇದ್ದೀರಾ ಅಲ್ಲಿ ಅದೇ ಜಾಗ, ಇವಾಗ ನೀವೇನ್ ಜಾಗ ಗಮನಿಸ್ತಾ ಇದ್ದೀರಾ, ಅಲ್ಲಿ ಮರ ಇತ್ತು, ಕುರುಹು ಸಿಕ್ಕಿಲ್ಲ, ಅಲ್ಲಿ ಮರ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟು ನೀಟಾಗಿ ಮರವನ್ನ JCB ಇಂದ ಕಿತ್ತು ಹಾಕಿರೋದಲ್ಲದೆ ಮರ ಇಲ್ಲ ಅನ್ನೋ ಹಂಗೆ ಅಲ್ಲಿ ಆ ಒಂದು ಜಾಗವನ್ನ ನಿರ್ಮಾಣ ಮಾಡಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಸುಮಾರು 30 ವರ್ಷದ ಹಳೆ ಮರ ಅಂತಂದ್ರೆ ಅಷ್ಟು ಸುಲಭವಾಗಿ ತೆಗಿಯೋಕ್ ಸಾಧ್ಯ ಇಲ್ಲ. ಸೊ JCB ಕೂಡ ಬಹಳಷ್ಟು ಸಮಯ ತೆಗೆದುಕೊಂಡಿರ್ಬೇಕು ಆ ಮರವನ್ನ ಬುಡ ಸಮೇತ ಅಗಿಯೋದಕ್ಕೆ. ಆದ್ರೂ ಕೂಡ ಒಂದು ಸೌಂಡ್ ಬರದೆ, ಯಾರಿಗೂ ಗೊತ್ತಾಗದೆ ಅದನ್ನ ಮರವನ್ನ ಅಲ್ಲಿಂದ ಎಸ್ಕೇಪ್ ಮಾಡಿದ್ದಾರೆ ಅಂತ ಅಂದ್ರೆ ಕಳ್ಳರಿಗೆ ಇಂಥ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮರಕ್ಕೆ ಆಯುಷ ಇಲ್ಲ ಅಂತ ಅಂದ್ರೆ ಹಂಗಿದ್ರೆ ಜನರಿಗೂ ಕೂಡ ಅಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ಲಿಕ್ಕಿಲ್ಲ. ಯಾಕಂತಂದ್ರೆ ರಾತ್ರೋರಾತ್ರಿ ಬಂದು JCB ಇಂದ ಮರವನ್ನ ಕಳ್ಳತನ ಮಾಡ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಈ ಕಳ್ಳರದ್ನ ಮಾಡಿದ್ದಾರೆ ಖದೀಮರು. ಬಹುಶಃ ಯಾವ್ಯಾವ ರೀತಿ ಹೊಂಚ ಹಾಕಿದ್ರು, ಹೆಂಗ್ ಪ್ಲಾನ್ ಮಾಡಿದ್ರು? ಹಾಗಾದ್ರೆ ಆ ಮರ 30 ವರ್ಷದ ಮರವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತಂದ್ರೆ ಹೋಪ್ಫುಲಿ ಆ ಮರದಿಂದ ಏನೋ ಯೂಸ್ ಇದೆ ಅವರಿಗೆ. ಅದರ ಮರದ ಕೊಂಬೆಗಳು, ಹಾಗೆ ಅದರ ಬಡ್ಡಿ, ಆ ಮರದಿಂದ ಸೇಲ್ ಮಾಡಿಕೊಂಡು ಮೇ ಬಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಳ್ಬಹುದು ಅನ್ನುವಂತಹ ಪ್ಲಾನ್ ಅವರಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ನೋಡಿ, ಸಾರ್ವಜನಿಕವಾಗಿ ನೆಟ್ಟಿರುವಂತಹ ಮರಗಳನ್ನ ಬಿಡ್ತಾ ಇಲ್ಲ ಅಂತ ಅಂದ್ರೆ ಮುಂದೆ ನಾವು ಯಾವ ತರದ ಗಾಳಿ ನೀರು ಸೇವಿಸಬೇಕು ಏನೋ ನೋಡ್ಬೇಕು. ಎಸಿ ಕುರಿತಂತೆ ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ರು ಅಂತ ನೋಡ್ಕೊಂಬರೋಣ. ಇವಾಗ 30 ವರ್ಷಗಳ ಹಳೆಯ ಮರ ರಾತ್ರೋರಾತ್ರಿ ಇದನ್ನ ಕಡಿದು JCB ತಂದು ಕಡಿದು ಪರಾರಿಯಾಗಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ನಿಮ್ಮ ಶಾಪ್ ಇದ್ರ ಮುಂದ್ಗಡೆನೆ ಇದೆ, ನೀವ್ ಏನ್ ಹೇಳ್ತೀರಾ ಸರ್? ಮ್ಯಾಮ್, ನಮ್ಮ ಶಾಪ್ ಮುಂದೆ ಇತ್ತು. ನಾವು 8 ತಿಂಗಳು ಆಯ್ತು ಅಂಗಡಿ ಮಾಡಿ. ನಮ್ಗೆ ಗೊತ್ತು, ನಮ್ಮ ಮರ ಇತ್ತು ಇಲ್ಲಿ. DK ಸಾಹೇಬ್ರು ಬಂದಿದ್ರು, ಸಿದ್ದರಾಮಯ್ಯ ಸಾಹೇಬ್ರು ಬಂದಿದ್ರು ಗುದ್ಲಿ ಪೂಜೆಗೆ. ಆವಾಗ ಏನಾಯ್ತು, ಏನು ಎಕ್ಸ್ಟ್ರಾ ಬ್ರಾಂಚಸ್ ಇತ್ತು, ಅದು ಕಟ್ ಮಾಡಿಸಿದ್ರು.
ಜಾಯಿಂಟ್ ಕಮಿಷನರು DCP ಎಲ್ಲ ಬಂದು ಆಮೇಲೆ ಈ ಮರ ಹಿಂಗೆ ಇತ್ತು, ಒಂದು ಬೆಂಡಾಗಿರತ್ತು. ಅದು ನೈಟು ನಾವು 9:30 ಕ್ಲೋಸ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ನೈಟು ಎಷ್ಟು ಗಂಟೆ ಆಗಿತ್ತು ಕೆಲಸ ನಮ್ಗೆ ಗೊತ್ತಿಲ್ಲ. ಬೆಳಿಗ್ಗೆ ಬಂದ್ವಿ, ನಾವೇ ಶಾಕ್ ಆಯಿದ್ವಿ ಏನಾಯ್ತಂತ ಮರಗೆ. ಅದಕ್ಕೆ ಈ ಆಗಿದೆ ಕೆಲಸ. ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. CCTV ಕ್ಯಾಮ್ರಾನು ಮೊನ್ನೆ ಚೆಕ್ ಮಾಡಿದ್ರು, ಏನೂ ಸಿಗಿಲ್ಲ ಅಲ್ಲಿ. ಅದಕ್ಕೆ ಪಬ್ಲಿಕ್ TV ಅವರು ಬಂದಿದ್ದರು. CCTV ವರ್ಕಿಂಗಲ್ಲಿ ಇದ್ದಿಲ್ಲ ಪ್ರಾಸೆಸ್ಸು ಅಷ್ಟೇ. ಓಕೆ ಸರ್, ಈಗ CCTV ಅಂತ ಹೇಳಿದ್ರ, CCTV ಇರೋದೇ ರಾತ್ರಿ ಹೊತ್ತು, ನೀವೀಗ ಇಲ್ಲದೇ ಇರುವಾಗ CCTV ಅಂದರೆ ನಾವಿಲ್ಲದೇ ಸಮಯದಲ್ಲಿ ಎಲ್ಲೆಲ್ಲಿ ಏನು ಅನಾಹುತ ಆಗುತ್ತೆ, ಆಗ ಯಾರು ಕಳ್ಳರು ಬಂದು ಯಾರು ಏನು ತಗೊಂಡು ಹೋಗ್ತಾರೆ ಅನ್ನೋದು ನೋಡೋದಕ್ಕೆ CCTV ಇರೋದು. ಬಟ್ ನೀವೇನು ಹೇಳ್ತಿದ್ದೀರಾ, ಇಲ್ಲಿ CCTV ವರ್ಕ್ ಆಗ್ತಿಲ್ಲ ಅಂತಲೇ ಹೇಳ್ತಿದ್ದೀರಾ. ಇದು ಏನು ಕಾರಣ ಸರ್? ಯಾಕೆಂತ ಹೇಳಿದ್ರೆ ರಾತ್ರಿ ಹೊತ್ತು ಯಾಕೆ CCTV ವರ್ಕ್ ಆಗಲ್ಲ? ಮ್ಯಾಮ್, ಸುಮಾರು ಎಷ್ಟು ತಿಂಗಳಿಂದ ಗೌರ್ಮೆಂಟೇ ಕ್ಯಾಮ್ರಾ ವರ್ಕ್ ಆಗ್ತದೆ. ನೆರಳು ಮನುಷ್ಯರಿಗೆ ಒಂದು ಆಕ್ಸಿಜನ್ ಇದ್ದಂಗೆ, ಒಂದು ತಂಪಾಗಿರುತ್ತೆ, ಬೇಸಿಗೆ ಟೈಮಲ್ಲಿ ಕೂಲಾಗೂ ಇರುತ್ತೆ. ಅದನ್ನೇ ತಗೊಂಡೋಗ್ಯಾರಂದ್ರೆ ಯಾವ ರೀತಿ ಹೇಳೋದು ಮೇಡಮ್ ಇಲ್ಲಿ? ಸರ್, ಈಗ 30 ವರ್ಷದ ಹಳೆಯ ಮರ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿಯವರೆಲ್ಲ, ಸ್ಥಳೀಯರೆಲ್ಲ ಏನು ಹೇಳ್ತಿದ್ದಾರೆ, ತುಂಬಾ ಹಳೆ ಮರ, 30 ವರ್ಷ ವಯಸ್ಸು. ಹೌದು, ಈ ರೋಡಲ್ಲಿ ಎಷ್ಟು ಮರಗಳಿದೆ ಅಂತ ಎಲ್ಲ ಹಳೆ ಮರ. ಇದು ಇಷ್ಟು ಧೈರ್ಯವಾಗಿ ಬಂದು ಈ ಮರವನ್ನು ಕಡಿತಾರೆ ಅಂತ ಹೇಳಿದ್ರೆ ಈ ಏರಿಯಾದಲ್ಲಿ ಅಷ್ಟು ಧೈರ್ಯ ಯಾರಿಗಿದೆ ಸರ್? ಅಥವಾ ಯಾರತ್ತಾದ್ರೂ ಪರ್ಮಿಷನ್ ಏನಾದರೂ ತಗೊಂಡು ಈ ಮರವನ್ನು ಕಡಿದಿದ್ದಾರಾ? ಪರ್ಮಿಷನ್ ತಗೊಂಡು ಕಡ್ದಿರಲ್ಲ ಮೇಡಮ್. ಪರ್ಮಿಷನ್ ತಗೊಂಡು ಕಡಿಯೋದಾದರೆ BBMP ಬರಬೇಕು. ಅದು ರಾತ್ರಿ ತಗೊಂಡೋಗೋರೆ ಅಂದರೆ ಅದು ಗೊತ್ತಿಲ್ಲ ಮೇಡಮ್. ಅದು ಯಾರು ತಗೊಂಡೋಗಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ BBMP ಅಂತ ಹೇಳಿದ್ರಿ, BBMP ಇವಾಗ GBA ಆಗಿದೆ. GBA ಅವರು ಸಂಬಂಧಪಟ್ಟ ಇಲಾಖೆಯವರು ಬಂದಿದ್ರೆ, ಅರಣ್ಯ ಇಲಾಖೆಯವರು ಬಂದಿದ್ರೆ ಏನು ಹೇಳಿದ್ದಾರೆ? ಅದು ನೈಟ್ ಮಾಡಿರೋದು ಯಾರು ಅಂತ ಹೇಳೋಕ್ಕಾಗುತ್ತೆ ಮೇಡಮ್. ಅದು BBMP ಬಂದರೆ ಬೆಳಗ್ಗೆ ಟೈಮೇ ಬರ್ತಾರೆ. ನೈಟ್ ಬಂದು ತಗೊಂಡೋಗ್ಯಾರಂದ್ರೆ ಯಾರು ಅಂತ ಹೇಳ್ತಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, BVK ಅಯ್ಯಂಗಾರ್ ರೋಡ್ ಅಂದರೆ ಚಿಕ್ಕಪೇಟೆಯ BVK ಅಯ್ಯಂಗಾರ್ ರೋಡ್ನಲ್ಲಿ ರಾತ್ರೋರಾತ್ರಿ ಬಂದು ಒಂದು ಮರವನ್ನು ಕಳ್ಳತನ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿಯ ಸ್ಥಳೀಯರು ಕೂಡ ಆರೋಪಿಸಿದ್ದಾರೆ. ಈ ಜಾಗ ನೀವು ಗಮನಿಸಬಹುದು, ಇಲ್ಲಿ ಯಾವ ರೀತಿಯಾಗಿ ಅಂದರೆ ಫುಟ್ಪಾತ್ ಮೇಲೆ ಯಾವ ರೀತಿ ಮರ ಒಂದು ಅಡ್ಡವಾಗಿ ಬಂದಿತ್ತು, ಅದು 30 ವರ್ಷಗಳ ಹಳೆಯ ಮರವಾಗಿತ್ತು ಅಂತ ಹೇಳ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಬರೀ ಮರದಿಂದ ಏನು ಹಾನಿಯಾಗಿಲ್ಲ ಅಂತ ಹೇಳಿ ಮುಂದ್ಗಡೆ ಇರೋ ಅಂಗಡಿಯವರು ಹೇಳ್ತಿದ್ದಾರೆ. ನಮಗೆ ಮರದಿಂದ ಯಾವುದೇ ರೀತಿಯ ಸಮಸ್ಯೆ ಕೂಡ ಆಗಿರಲಿಲ್ಲ, ನಮ್ಗೆ ಗೊತ್ತಿರಲಿಲ್ಲ. ನಾವು ರಾತ್ರಿ ಹೊತ್ತು 9ವರೆಗೆ ಇಲ್ಲಿ ಅಂಗಡಿಯನ್ನು ಕ್ಲೋಸ್ ಮಾಡಿ ಹೋಗಿದ್ದೇವೆ. ನಮಗೆ ಬೆಳಿಗ್ಗೆ ಬರುವಾಗ ಇಲ್ಲಿ ಮರ ಇಲ್ಲದಿರೋದು ನೋಡಿ ನಮಗೇನೆ ಶಾಕ್ ಆಗಿತ್ತು ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ರಾತ್ರೋರಾತ್ರಿ ಮರವನ್ನು ಕದ್ದು ಅಂತಾನೆ ಇಲ್ಲಿ ಆರೋಪ ಮಾಡ್ತಿದ್ದಾರೆ. ಯಾಕೆಂದ್ರೆ ನಾವಾಗಿ ಹೇಳ್ತಿಲ್ಲ, ಇಲ್ಲಿ ಸ್ಥಳೀಯರು ಏನು ಆರೋಪ ಮಾಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ರಾತ್ರಿ ಹೊತ್ತು ಈ ಮರವನ್ನ ತೆಗೆದಿರೋದ್ರಿಂದ ಇದು ಕಳ್ಳತನದ ಆರೋಪ ಬಂದಿದೆ. ಯಾಕೆಂದ್ರೆ ಫುಟ್ಪಾತ್ ಅನ್ನ JCB ಇಂದ ಎಷ್ಟು ಸೇಫ್ ಆಗಿ ಮರವನ್ನ ಕದ್ದಿದ್ದಾರೆ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಗಮನಿಸಬಹುದು. ಇಲ್ಲಿ ಈಗ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ JCB ಅನ್ನ ಒಂದು 2 ಅಡಿ ಆಳದವರೆಗೆ ಅದನ್ನ ತಗೊಂಡೋಗಿ ಮರವನ್ನ ತೆಗೆದು ಯಾವುದೇ ರೀತಿ ಹಾನಿ ಆಗೋದು ಎಲ್ಲೂ ಕೂಡ ಒಂಚೂರು ಫುಟ್ಪಾತ್ ಹಾನಿ ಆಗಿದೆ ಅಷ್ಟೇ. ಆದ್ರೆ ಮರವನ್ನ ಸೇಫ್ ಆಗಿ ತಗೊಂಡೋಗಿ ಇಲ್ಲಿಂದ ಎಲ್ಲಿ ತಗೊಂಡೋಗಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೇನೆ ನಿನ್ನೆ GB ಅಧಿಕಾರಿಗಳಿರಬಹುದು, ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಪರಿಶೀಲನೆ ನಡೆಸಿ ಮುಂದಿನ ಅಪ್ಡೇಟ್ ಏನು ಅಂತ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ನಾನು ಜಯಶ್ರೀ.